ಸಾಗರ ಪಟ್ಟಣದ ಸಿಗಂದೂರು ರಸ್ತೆಯಲ್ಲಿರುವ ದೈವಜ್ಞ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ರೋಟರಿ ಮತ್ತು ರೆಡ್ ಕ್ರಾಸ್ ರಕ್ತ ನಿಧಿಯ ಸಹಯೋಗದಲ್ಲಿ ತಾಲೂಕಿನ ದೈವಜ್ಞ ಯುವಕ ಸಂಘ ಮತ್ತು ಇತರ ಅಂಗಸಂಸ್ಥೆಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ರೋಟರಿ ಬ್ಲಡ್ ಬ್ಯಾಂಕ್ನ ಶಿವಮೊಗ್ಗದ ಸತೀಶ್ ಅವರು, ಹಲವು ವರ್ಷದಿಂದ ದೈವಜ್ಞ ಯುವಕ ಸಂಘದವರು ನಡೆಸಿಕೊಂಡು ಬರುತ್ತಿರುವ ರಕ್ತದಾನ ಶಿಬಿರದ ಕುರಿತು ಸಾಕಷ್ಟು ವಿಚಾರ ಹಂಚಿಕೊಂಡರು. ಸಂಘದ ಮಾಜಿ ಅಧ್ಯಕ್ಷ ಸಂತೋಷ್ ಶೇಟ್ ಮಾತನಾಡಿ, ಸಮಾಜದ ಕಲ್ಯಾಣ ಮಂಟಪ ಕೇವಲ ಮದುವೆ ಮುಂಜುಗಳಿಗೆ ಮಾತ್ರ ಸೀಮಿತವಾಗಿರದೆ ರಕ್ತದಾನದಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವೇದಿಕೆಯಾಗುತ್ತಿರುವುದು ನಿಜಕ್ಕೂ ಸಂತಸದ ವಿಷಯ. ಜೊತೆಗೆ ಪ್ರತಿ ಬಾರಿ ಬ್ಲಡ್ ಕ್ಯಾಂಪ್ ಆಯೋಜಿಸಿದಾಗಲೂ 100ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ನಮ್ಮ ಸಮುದಾಯದ ಯುವಕರು ಕೊಟ್ಟಿದ್ದಾರೆ. ರಕ್ತದಾನಕ್ಕೆ ಮುಂದಾಗುತ್ತಿರುವುದು ಎಲ್ಲರಿಗೂ ಅಭಿನಂದನೆಗಳು ಎಂದರು. ರಕ್ತದಾನಕ್ಕೆ ಮುಂದಾಗಿರುವ ಎಲ್ಲರಿಗೂ ಅಭಿನಂದನೆಗಳು ಎಂದರು. ಒಟ್ಟಾರೆ 12 ಕ್ಯಾಂಪ್ಗಳು ಕಳೆದ 2 ಅವಧಿಯಲ್ಲಿ ನಡೆದಿದೆ. ರಾಘವೇಂದ್ರ ಅಧ್ಯಕ್ಷ ಆಗಿದ್ದಾಗ, ನಾನು ಅಧ್ಯಕ್ಷನಾಗಿದ್ದಾಗ ಒಟ್ಟು 12 ಕ್ಯಾಂಪ್ಗಳು, 9 ನಾವು ಸ್ವತಂತ್ರವಾಗಿ ಮಾಡಿದ್ವಿ. 3 ಕ್ಯಾಂಪ್ಗಳನ್ನು ಅಶೋಕ ಯುವಕ ಸಂಘದೊಂದಿಗೆ ಜಂಟಿಯಾಗಿ ಮಾಡಿದ್ವಿ. ಮೊದಲನೇ ಕ್ಯಾಂಪನ್ನು ಉಳಿಸಿಬಿಟ್ರೆ ಬಾಕಿ ಎಲ್ಲವೂ ಕೂಡ 100ಕ್ಕೆ ಕಮ್ಮಿ ಇಲ್ಲದಂತೆ ಮಾಡಿದಂಥ ಕೀರ್ತಿಯಾಗಿರುತ್ತೆ ಅದು ದೈವಜ್ಞ ಯುವಕ ಸಂಘ. ಕೂಡ 100 ಕ್ರಾಸ್ ಮಾಡತಕ್ಕಂಥ ಒಂದು ಕೀರ್ತಿ ನಮ್ಮ ಜೊತೆಗಿದೆ. ಎಲ್ಲ ದೈವಜ್ಞ ಸಮಾಜ ಬಾಂಧವರು ಕೂಡ ಇಂಥ ರಕ್ತದಾನ ಶಿಬಿರದ ಮಹತ್ ಕಾರ್ಯಕ್ಕೆ ಸದಾ ಕೈಜೋಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 152 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ರೋಟರಿ ಸಾಗರದ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಸಚಿನ್, ರಕ್ತನಿಧಿ ಕೇಂದ್ರದ ವ್ಯವಸ್ಥಾಪಕ ಡಾಕ್ಟರ್ BG ಸಂಗಮ್, ದೈವಜ್ಞ ಯುವಕ ಸಂಘದ ಅಧ್ಯಕ್ಷ ಶರತ್ ಕುಮಾರ್, ದೈವಜ್ಞ ಬ್ರಾಹ್ಮಣ ಸಮಾಜದ ಉಪಾಧ್ಯಕ್ಷ ಹನುಮಂತ, ಯುವಕ ಸಂಘದ ಮಾಜಿ ಅಧ್ಯಕ್ಷ ರಾಘವೇಂದ್ರ, ದೈವಜ್ಞ ಇಡಗುಂಜಿ ಪಾದಯಾತ್ರೆ ಬಳಗದ ಅಧ್ಯಕ್ಷ ಅಶೋಕ್ ಪಡವಗೋಡು, ಸೀತಾರಾಮ್ ಸಿರುವಂತೆ ಸೇರಿದಂತೆ ಇತರರು ಇದ್ದರು. ಇದೇ ವೇಳೆ ರಕ್ತದಾನ ಮಾಡಿದ ಹಲವು ಯುವಕರಿಗೆ ಗಣ್ಯರು ಪ್ರಮಾಣ ಪತ್ರ ವಿತರಿಸಿದರು.